ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು KA ಮತ್ತು ಕಂಡಕ್ಟರ್ ಪರೀಕ್ಷೆ ಅಂದರೆ ನಿನ್ನೆ ನಡೆದಂತಹ 22/2/2026 ಪರೀಕ್ಷೆಯ STA ಮತ್ತು ಕಂಡಕ್ಟರ್ನ ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಇರಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಷ್ಟು ಮಾರ್ಕ್ಸ್ ಇದ್ದರೆ ನೀವು ಒಂದು ರೀತಿಯಾಗಿ ಸೆಲೆಕ್ಟ್ ಆಗುವ ಒಂದು ರೀತಿಯಲ್ಲಿ. ಓಕೆ, ಟೋಟಲಾಗಿ ಈ ಒಂದು ಪರೀಕ್ಷೆಗೆ ಎಷ್ಟು ಜನ ಹಾಜರಾಗಿದ್ದರು, ಪೇಪರ್ ಯಾವ ರೀತಿಯಾಗಿತ್ತು ಎಂಬುದನ್ನು ನಿನ್ನೆಯ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಓಕೆ, ಯಾರಾದರೂ ನೋಡಿಲ್ಲ ಅಂತಂದರೆ ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಎಷ್ಟು ಜನ ಪರೀಕ್ಷೆಗೆ ಅಟೆಂಡ್ ಆಗಿದ್ದರು ಅಂತೇಳಿ, ಎಷ್ಟು ಸ್ಪರ್ಧೆ ಇತ್ತು ಎಂಬುದನ್ನು ಅಲ್ಲಿ ನಾವು ಡಿಕ್ಲೇರ್ ಆಗಿ ವಿತ್ ಅಫಿಷಿಯಲ್ ಅಪ್ಡೇಟ್ ಜೊತೆ ಡಿಸ್ಕಷನ್ ಮಾಡಿದ್ವಿ. ಓಕೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 22/2/2026 ಪರೀಕ್ಷೆಯ ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಎಂಬುದನ್ನು ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ. 29 ರೂಪಾಯಿಂದ ಆರಂಭವಾಗುವಂತಹ ಯಾವುದಾದ್ರೂ ನಿಮಗೆ ಇಷ್ಟವಾಗುವಂಥದ್ದು ಅಂದರೆ ಅಲ್ಲಿ ಅದಕ್ಕೆ ಸ್ಪೆಸಿಫಿಕ್ ಆದಂತಹ ಮೆಂಬರ್ಶಿಪ್ಗಳಿವೆ. ನಿಮಗೆ GK ರೀಸನಿಂಗ್ ಸಂಬಂಧಿಸಿರುವಂಥ ಕ್ಲಾಸ್ಗಳು ಬೇಕಿದ್ದರೆ ಅದಕ್ಕೆ ಸಪ್ರೇಟ್ ಆದಂತಹ ಮೆಂಬರ್ಶಿಪ್ಪನ್ನು ಬೈ ಮಾಡ್ಬೋದು. ಇನ್ನು GK 5000 ಕ್ವಶನ್ನ ಒಂದು ಸರಣಿಗಳನ್ನ ಮಾಡ್ತಾಯಿದ್ದಾವೆ, ಅದಕ್ಕೋಸ್ಕರ ಸಹ ಮೆಂಬರ್ಶಿಪ್ 29 ರೂಪಾಯಿದ್ದು ಹೆಚ್ಚೆ ಇದ್ದರೆ ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾಗಿ ಕೆಟಗರಿ ವೈಸ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ಗಿಂತ ಮುಂಚಿತವಾಗಿ ಪೇಪರ್ ಯಾವ ರೀತಿಯಾಗಿತ್ತು ಎಂಬುದನ್ನು ನೋಡೋಣ. ಪೇಪರ್ನ ಒಂದು ಲೆವೆಲ್ ಬಂದ್ಬಿಟ್ಟು ನನ್ನ ಒಂದು ಅನಿಸಿಕೆ ಪ್ರಕಾರ ಪೇಪರು ಅಷ್ಟೊಂದೇನೋ ಟಫ್ ಆಗಿನೂ ಇರಲಿಲ್ಲ, ಈಸಿನಾಗಿನೂ ಇಲ್ಲ, ಒಂದು ರೀತಿಯಾಗಿ ಮಾಡ್ರೇಟ್ ಪೇಪರು ಇತ್ತು. ಹೌದಾ? ಇದಕ್ಕೆ ನಿಮ್ಮ ಒಂದು ಅನಿಸಿಕೆ ಏನೆಂಬುದನ್ನು ಸಹ ಕಾಮೆಂಟ್ ಮಾಡಿ. ಏನು ಈಸಿ ಇತ್ತು ಅಥವಾ ಟಫ್ ಇತ್ತು ಎಂಬುದನ್ನು. ನನ್ನ ಅನಿಸಿಕೆ ಪ್ರಕಾರ ಇದು ಮಾಡ್ರೇಟ್ ಲೆವೆಲ್ ಆದಂತಹ ಒಂದು ಪೇಪರ್. ಇಲ್ಲಿ ಕಟ್ ಆಫ್ ಬಗ್ಗೆ ಹೇಳಿದ್ರೆ ಒಂದು ಸೇಫ್ ಸ್ಕೋರ್ನ ಹೇಳ್ತೀನಿ. ಈಗ STಗೆ ಬಂದರೆ STಗೆ ಸರಿಸುಮಾರು 150ಕ್ಕೂ ಹೆಚ್ಚು ಒಂದು 3-4 ಜನ ಆರ್ಟ್ಸ್ಗಿಂತ ತೆಗೆದಿದ್ದಾರೆ. ಹೆಚ್ಚಿಗೆಯಲ್ಲೂ ಸಹ ತೆಗಿಬಹುದು, ಬಟ್ ಒಂದು ಎಕ್ಸ್ಪೆಕ್ಟ್ ಪ್ರಕಾರ 130ರಿಂದ 140 ತೆಗೆದುಕೊಂಡವರು ಒಂದು ಸೇಫಲ್ಲಿರ್ತಾರೆ. 130ರಿಂದ 140 ಅಂಕಗಳನ್ನ ಪಡೆದುಕೊಂಡವರು ಸೇಫ್. ಓಕೆ, 130ರಿಂದ 140 ಇಷ್ಟು ಇತ್ತು ಅಂತಂತಂದರೆ ನೀವು ಏನಪ್ಪ ಅಂತಂದರೆ ಸೇಫಲ್ಲಿರ್ತೀರ ಸ್ನೇಹಿತರೆ. ಹಾಗಿದ್ದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು 130ರಿಂದ 140 ಆದರೆ, ಇನ್ನು ಕಂಡಕ್ಟರ್ ವಿಷಯಕ್ಕೆ ಬಂದರೆ ಕಂಡಕ್ಟರ್ನಲ್ಲಿ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಯಾವ ರೀತಿ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಅಂತೇಳಿ ಈಗಾಗಲೇ ಒಂದು ವೀಡಿಯೋ ಮಾಡಿದೆ ನಾನಾಜಿಕೆ ಅವರಿಗೆ. ಅದು ನಿಮಗೂ ಸಹ ಅನ್ವಯ ಆಗುತ್ತೆ. ಏನಪ್ಪ ಅಂತಂದರೆ ನಿಮಗೆ ಸೆಲೆಕ್ಷನ್ ಮಾಡುವಂಥದ್ದು ಅವರು ಓನ್ಲಿ CET ಬೇಸ್ ಮೇಲೆಲ್ಲ. CETಯಲ್ಲಿ 75% ಪ್ಲಸ್ 25% ನಿಮ್ಮ ಒಂದು PU ಮಾರ್ಕ್ಸ್ ಆಧಾರದ ಮೇಲೆ ಅವರು ಸೆಲೆಕ್ಟ್ ಮಾಡ್ತಾರೆ. ಹಾಗೆ ಮಾಡಿದಾಗ ನಿಮ್ಮದು 120-100 ಅಂಕಗಳಿದ್ರೂ ಸಹ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಕೆಲವೊಮ್ಮೆ ಇರ್ತದೆ. ಹಾಗಾಗಿ ಕಡಿಮೆ ಕಟ್ ಆಫು ಈ ಬಾರಿ ಕಂಡಕ್ಟರಲ್ಲಿ ಇರ್ತದೆ. ಯಾಕಂತಂದರೆ 240 ಹುದ್ದೆಗಳಿವೆ, ಹೆಚ್ಚು ಹುದ್ದೆಗಳಿರುವಂಥದ್ದೇ ಈ ಕಂಡಕ್ಟರಲ್ಲಿ. ಅದಕ್ಕೆ ಅಪ್ಲಿಕೇಶನ್ ಸಹ ಕಡಿಮೆ ಇವೆ. ಒಂದು 15ರಿಂದ 20,000 ಜನ ಅಷ್ಟೇ ಪರೀಕ್ಷೆಯನ್ನು ಬರೆದಿರಬಹುದು. ಅಪ್ಲಿಕೇಶನ್ ಸಹ ಅಷ್ಟೇ ಬಿದ್ದಿವೆ. ಹಾಗಾಗಿ ನಿಮ್ಮದು ಕಟ್ ಆಫು ತೀರಾ ಕಡಿಮೆ ನಿಲ್ಲುತ್ತೆ. ಓಕೆ, ಒಂದು ಆಲ್ಮೋಸ್ಟ್ ಒಂದು ಅಂದಾಜಿನ ಪ್ರಕಾರ ನಿಮ್ಮದು 100ರಿಂದ 120 ತೆಗೆದುಕೊಂಡ್ರೂ ಸಹ ನೀವು ಲೀಸ್ಟಲ್ಲಿ ಇರಬಹುದು ಕಂಡಕ್ಟರ್ ಅವರು. ಯಾಕಂತಂದರೆ ಕಟ್ ಆಫು ನಿಮ್ಮದು ಕಡಿಮೆ ಇರುತ್ತೆ. ಇನ್ನು STA ನಾವು ವಿವಿಧ ಹುದ್ದೆಗಳು ಬಂದರೆ 130ರಿಂದ 140 ಇದ್ದೇ ಇರಬೇಕು ಸ್ನೇಹಿತರೆ. ಯಾಕಂತಂದರೆ ನಿಮ್ಮದು ಕಟ್ ಆಫು ಸ್ವಲ್ಪ ಜಾಸ್ತಿನೇ ನಿಲ್ಲುತ್ತೆ. ಓಕೆ, ಹಾಗಾಗಿ ಈ ರೀತಿಯಾಗಿ ಒಂದು ಕಟ್ ಆಫ್ ಇರಬಹುದು ಎಂಬುದು ನನ್ನ ಒಂದು ಅನಿಸಿಕೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನು ಮುಂದೆ ಯಾವಾಗ ಆನ್ಸರ್ ಬಿಡುತ್ತೆ ಮತ್ತು ಕಂಪ್ಲೀಟ್ KA ಬಗ್ಗೆ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬರುತ್ತವೆ. ಹಾಗೆ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ ವಿಡಿಯೋವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನಮ್ಮದು ಟೆಲಿಗ್ರಾಮ್ ಗ್ರೂಪು ಸಹ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.